ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮ್ಯಾತಿ ವಿತ್ ಕೊತ್ತಿ. ನಿಮಗೆಲ್ಲ ಗೊತ್ತಿರಂಗೆ ಇನ್ನೇನು ಶಿವರಾತ್ರಿ ಹತ್ರ ಬಂತು. ಶಿವನ ದರ್ಶನ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ನೀನ್ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ಬಿಕ್ಕಳು ಹಿಡಿಯುತ್ತೆ. ಕೆಳಗೆ ನಾನಿವಾಗ ಟ್ರಾವೆಲ್ ಮಾಡ್ತಾ ಇರೋದು ಬೈಕಲ್ಲಿ. ನನ್ನ ಹತ್ರ ಇರೋದು ಎಕ್ಸ್ಪಲ್ಸ್ 200 ಬೈಕು. ನಾನು ಇದನ್ನು ಇಷ್ಟಪಟ್ಟು ಸೆಕೆಂಡ್ ಹ್ಯಾಂಡೇ ಬೈ ಮಾಡಿದ್ದು. ಇದರಲ್ಲೇ ನಾನು ಬಿಜಾಪುರಕ್ಕೆ ಹೋಗಿ ಬಂದಿದ್ದು. ಇದರಲ್ಲೇ ಇವತ್ತು ನಾನು ಅಮೃತೇಶ್ವರ ಟೆಂಪಲ್ ಹೋಗ್ತಾ ಇದ್ದೀನಿ. ಅಮೃತೇಶ್ವರ ಟೆಂಪಲ್ಲು ತರೀಕೆರೆಯಲ್ಲಿರೋ ಅಮೃತಪುರದಲ್ಲಿದೆ. ಚಿಕ್ಕಮಗಳೂರಿಂದ 67 ಕಿಲೋಮೀಟ್ರ್ ದೂರ ಇದೆ. ಆಲ್ರೆಡಿ ಸನ್ರೈಸ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಚಳಿ ಬೇರೆ. ಒಂದು ಟೀ ಕುಡ್ಕೊಂಡು ನನ್ನ ಜರ್ನಿನ ಮುಂದುವರಿಸ್ತಾ ಇದ್ದೀನಿ. ತರೀಕೆರೆ ಅಂತ ಹೇಳಿ ಕಡೂರು ರೋಡ್ ತೋರಿಸೋ ಬದಲು ಇದ್ಯಾವ ಕಾಡ್ದಾರಿ ತೋರಿಸ್ತಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಚಿಕ್ಕಮಗಳೂರಿಂದ 2 ರೂಟ್ ಇದೆ. ನಾನು ಸೆಲೆಕ್ಟ್ ಮಾಡಿರೋ ರೂಟು ವಯಾ ಸಂತವೇರಿ. ಯಾಕೆ ಈ ರೋಡ್ ಸೆಲೆಕ್ಟ್ ಮಾಡಿದೆ ಅಂದರೆ, ಯೂಶ್ವಲಿ ಚಿಕ್ಕಮಗಳೂರು ಟ್ರಿಪ್ ಪ್ಲ್ಯಾನ್ ಮಾಡೋರು ಮುಳ್ಳಯ್ಯನಗಿರಿ ಮತ್ತು ದತ್ತಪೀಠ ವಿಸಿಟ್ ಮಾಡೋರು ಈ ದಾರಿಲೇ ಬರ್ತಾರೆ. ಈ ಪ್ಲೇಸಸ್ನ ವಿಸಿಟ್ ಮಾಡಿಕೊಂಡು ಅಮೃತಪುರಕ್ಕೆ ಹೋಗ್ಬೋದು. ಹಾಗೆ ಇನ್ನೊಂದು ರೀಸನ್ ಏನಂದರೆ, ಈ ದಾರಿಲಿ ಹೋಗುವಾಗ ಮಲ್ಲೇನಹಳ್ಳಿ ಅಂತೇಳಿ ಒಂದು ಹಳ್ಳಿ ಬರುತ್ತೆ. ಈ ಊರಲ್ಲಿ ದೇವಿರಮ್ಮನ ಬೆಟ್ಟದ ಮೇಲೆ ದೇವಿರಮ್ಮನ ದೇವಸ್ಥಾನ ಇದೆ. ಈ ಬೆಟ್ಟ 3000 ಅಡಿ ಎತ್ತರ ಇದೆ. ಬೆಟ್ಟದ ಮೇಲೆ ಇರೋ ದೇವಸ್ಥಾನ ವರ್ಷದಲ್ಲಿ ಒಂದೇ ದಿನ ಓಪನ್ ಆಗೋದು, ಅದು ದೀಪಾವಳಿ ಹಬ್ಬದ ದಿನ ಮಾತ್ರ. ಅವತ್ತು ಬೇರೆ ಬೇರೆ ಕಡೆಯಿಂದ ಜನ ಬಂದು ರಾತ್ರಿಯಿಂದನೇ ಬೆಟ್ಟ ಹತ್ತಿ ಬೆಳಗ್ಗೆ ದೇವಿ ದರ್ಶನ ಪಡ್ಕೊಳ್ತಾರೆ. ಆಲ್ರೆಡಿ ಒಂದ್ಸಲಿ ಬೆಟ್ಟ ಹತ್ತಿ ದೇವಿ ದರ್ಶನ ಪಡ್ಕೊಂಡು ಬಂದಿದ್ದೆ, ಬಟ್ ಆದರೂ ಇನ್ನೊಂದ್ಸಲಿ ಹೋಗಿ ದೇವಿ ದರ್ಶನ ಪಡ್ಕೊಂಡು ಬರಲೇಬೇಕಂತಿದ್ದೀನಿ. ಹೋಗ್ತೀನಿ. ಸೊ ಇನ್ನೇ ನಮ್ಮ ಡೆಸ್ಟಿನೇಷನ್ ಹತ್ತಿರ ಬಂತು. ತರೀಕೆರೆಯಿಂದ ಚಿಕ್ಕಮಗಳೂರು ಹೋಗೋ ದಾರಿಲಿ ಲೆಫ್ಟಿಗೆ ದೊಡ್ಡ ಬೋರ್ಡ್ ಇದೆ, ಅಮೃತಪುರ ಅಂತೇಳಿ. ಆ ದಾರಿಲಿ ಹೋದರೆ ಸಾಕು, ಸೀದಾ ಅಮೃತಪುರಕ್ಕೆ ಹೋಗುತ್ತೆ. ಅಮೃತೇಶ್ವರ ಟೆಂಪಲ್ ಬಂದಾಯಿತು. ನಾನು ಏನಕ್ಕೆ ಬೆಳಗ್ಗೆ ಬೇಗ ಹೊರಟಿದ್ದೆ ಅಂದರೆ, ಇಲ್ಲಿ ವಿಸಿಟಿಂಗ್ ಅವರ್ಸ್ ಇರೋದು ಬೆಳಗ್ಗೆ 6:30 10:00. ಅದು ಬಿಟ್ಟರೆ ಸಂಜೆ 4 ಗಂಟೆಯಿಂದ 6 ಗಂಟೆ ತನಕ ವಿಸಿಟಿಂಗ್ ಅವರ್ಸ್ ಇರುತ್ತೆ. ಸೊ ಫ್ರೆಂಡ್ಸ್, ಬನ್ನಿ ಒಳಗಡೆ ದೇವಸ್ಥಾನ ನೋಡ್ಕೊಂಬರೋಣ. ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ, ಈ ದೇವಸ್ಥಾನ 12ನೇ ಶತಮಾನಕ್ಕೆ ಸೇರಿದ್ದು. ಹೊಯ್ಸಳ ರಾಜನಾದ 2ನೇ ವೀರಬಳ್ಳಾಲನ ಆಸ್ಥಾನದಲ್ಲಿ ದಂಡನಾಯಕನಾಗಿದ್ದ ಅಮೃತೇಶ್ವರ ಈ ಟೆಂಪಲನ್ನು ಕಟ್ಟಿಸಿದ್ದಾನೆ. ಇದೇ ನೋಡಿ ಅಮೃತೇಶ್ವರ ದೇವಾಲಯದ ಎಂಟ್ರೆನ್ಸ್. ಈ ದೇವಸ್ಥಾನ ಇದೆಯಲ್ಲ, ಒಂದು ಏಕಕೂಟ ಶೈಲಿಯ ದೇವಸ್ಥಾನವಾಗಿದೆ. ಈ ದೇವಸ್ಥಾನದ ಶಿಲ್ಪಕಲೆಯನ್ನು ಪ್ರಮುಖ ಶಿಲ್ಪಿ ಮಲ್ಲಿತಮ್ಮ. ಈ ದೇವಸ್ಥಾನದ ಮುಖ್ಯ ದೇವರು ಶಿವ, ಹಾಗೂ ಇಲ್ಲಿ ದಕ್ಷಿಣ ಭಾಗದಲ್ಲಿ ಸರಸ್ವತಿಯ ದೇವಸ್ಥಾನ ಇದೆ. ಬ್ರಹ್ಮ, ವಿಷ್ಣು, ಶಿವನನ್ನು ಒಂದೇ ವಿಗ್ರಹದಲ್ಲಿ ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ದೇವಸ್ಥಾನದ ಸುತ್ತ 140 ಫಲಕಗಳಲ್ಲಿ ಕೆತ್ತನೆ ಮಾಡಿದ್ದಾರೆ. ಅದರಲ್ಲಿ 70 ಫಲಕಗಳಲ್ಲಿ ರಾಮಾಯಣ ಕೆತ್ತನೆ ಮಾಡಿದ್ದಾರೆ. ಇದು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ಇದೆ. ಇಲ್ಲೊಂದು ಶಾಸನ ಕೆತ್ತನೆ ಮಾಡಿದ್ದಾರೆ. ಅದು ನನಗಿಂತ ಹೈಟ್ ಇದೆ. ಅದರಲ್ಲಿ ಏನು ಬರೆದಿದ್ದಾರೆ ಒಂಚೂರು ಗೊತ್ತಾಗ್ತಿಲ್ಲ. ಮುಂದೆ ಹೋಗ್ಬಿಡೋಣ ಬನ್ನಿ ನಾವು.
ಆವಾಗಲೇ ಹೇಳ್ತಿದ್ನಲ್ಲ 70 ಫಲಕಗಳಲ್ಲಿ ರಾಮಾಯಣ ಕೆತ್ತಿದ್ದಾರೆ ಅಂತ. ಮತ್ತು ಇನ್ನೂ 25 ಶ್ರೀಕೃಷ್ಣನ ಲೈಫ್ ಸ್ಟೋರಿ ಕೆತ್ತಿದ್ದಾರೆ. ಮತ್ತು ಇನ್ನು ಉಳಿದಿದ್ದು 45ರಲ್ಲಿ ಮಹಾಭಾರತದ ಸನ್ನಿವೇಶಗಳನ್ನು ಕೆತ್ತಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಪ್ಲೇಸಲ್ಲಿ ಹೇಗೆ ಚೆನ್ನಾಗಿ ಚಿತ್ರ ವರ್ಣನೆ ಮಾಡಿದ್ದಾರೆ. ಅದೆಷ್ಟು ಡಿಟೇಲಾಗಿ ಕಾಣ್ತಿದೆ ಅಂದರೆ ಆ ಸ್ಟೋರಿನ ಎಷ್ಟು ಡಿಟೇಲಾಗಿ ಕೆತ್ತಿದ್ದಾರೆ ಇಲ್ಲಿ. ನೀವೇ ನೋಡ್ತೀರ ನೋಡಿ ಇಲ್ಲಿ. ಈ ದೇವಸ್ಥಾನದ ಗೋಪುರದಲ್ಲಿ ಕೀರ್ತಿ ಮುಖಗಳನ್ನು ಕೆತ್ತಿದ್ದಾರೆ. ಇಲ್ಲಿ ಟೋಟಲ್ಲು 76 ಕಂಬಗಳಿದ್ದಾವೆ. ಆ ಕಂಬಗಳನ್ನ ಹೇಗೆ ಕೆತ್ತಿದ್ದಾರೆ ಅಂದರೆ ಒಳ್ಳೆ ಲೇತಿಂಗ್ ಮಿಷನಲ್ಲಿ ಕೆತ್ತನೆ ಮಾಡಿದಾಗ ಒಳ್ಳೆ ಶೈನಿಂಗ್ ಹೊಳಿತಿರುತ್ತೆ ಗೊತ್ತಾ, ಆ ರೀತಿ ಇನ್ನೂ ಶೈನಿಂಗಲ್ಲಿದ್ದಾವೆ. ಈ ದೇವಾಲಯ ಇದೆಯಲ್ಲ, ಇದು ಸೆಂಟ್ರಲ್ ಮಾನ್ಯುಮೆಂಟಲ್ಲಿ ಬರುತ್ತಂತೆ. ಹಾಗಾಗಿ ಇದರಲ್ಲಿ ಒಳಗಡೆ ಯಾವುದು ಫೋಟೋ ಅಲವ್ ಇಲ್ಲ, ವಿಡಿಯೋ ಕೂಡ ಮಾಡೋಕ್ಕಿರಲ್ಲ. ಏನಕ್ಕಂದರೆ ಬೇಕಾದರೆ ಹೊರಗಡೆ ಎಷ್ಟು ಫೋಟೋ ಬೇಕಾದರೆ ತಗೊಳ್ಳಿ ಅಂದರು. ನಾವು ಅಷ್ಟೇ ತಕ್ಕೊಂಡು ಬಂದ್ವಿ. ನಾವೇನಾದರೂ ಫೋನ್ ತೊಗೊಂಡು ಒಳಗಡೆ ಹೋದರೆ ಹಿಂದೆಂದನೇ ಬರ್ತಿದ್ರು ಫೋಟೋ ಅಲವ್ ಇಲ್ಲ ಅಂಥೇಳಿ. ಸೊ ನಾನು ಅಲ್ಲಿ ತೆಗ್ದಿದ್ದ ಫೋಟೋನ ಇಲ್ಲಿ ಹಾಕಿದ್ದೀನಿ. ನನ್ನ ಕೈಯಲ್ಲಿ ಎಷ್ಟು ತೆಗಿಯೋಕ್ಕಾಯ್ತು ಅಷ್ಟು ತೆಗೆದು ನಾನು ಫೋಟೋನ ಇಲ್ಲಿ ಹಾಕಿದ್ದೀನಿ. ಇಲ್ಲಿಗೆ ಅಮೃತಪುರದ್ದು ವ್ಲಾಗ್ ಮುಗೀತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟಲ್ಲಿ ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನಿಸುತ್ತೆ ಅಂತ ತಿಳಿಸಿ.